ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಹಾಕರ್ಮಫಲ ಹೇಂತು ಭೂರ್ಮಾರ್ತೆ ಸಂಗುವಸ್ತ್ವಂ ಕರ್ಮಣಿ. ಇದು ಶ್ಲೋಕ ಅನುವಾದ. ನೀನು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಯಾವುದೇ ಫಲವನ್ನು ಅಪೇಕ್ಷಿಸಬೇಡ. ಕೇವಲ ಕರ್ತವ್ಯ ಬುದ್ಧಿಗಳಿಂದ ಕರ್ಮಗಳನ್ನು ಮಾಡು. ಕರ್ತವ್ಯ ಮಾಡದೇ ಇರದೆ ಯಾವುದಾದರೊಂದು ಕರ್ತವ್ಯಗಳನ್ನು ಮಾಡಿ ಬದುಕು ಅಂತ ಆ ಶ್ಲೋಕದ ಅರ್ಥನ ಹೇಳ್ತಾರೆ. ಇದನ್ನು ನಾವೆಲ್ಲ ನಂಬಿ ಬದುಕ್ತಾ ಇದ್ದೀವಿ. ಏನು ಕೆಲಸ ಯಾರಿಗೂ ಮಾಡಿದರೂ ಕೂಡ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಅಂತ ಅದರ ಉನ್ನತೀಕರಣವನ್ನು ಹೇಳಿದ್ದಾರೆ. ಆದರೆ ನೀವು ಆ ಕೆಳಗಡೆ ಇರುವ ಪದ ಅನುವಾದ ಹೇಳಿದರೆ ಗೊತ್ತಾ ಮಾತು, ಅದಕ್ಕೆ ಮಾತ್ರ ಪ್ರೆಷರ್ ಕೊಡ್ತೀರಾ, ಅದನ್ನು ಮಾತ್ರ ಜಾಸ್ತಿ ಯೋಚನೆ ಮಾಡ್ತೀರಾ. ಒಂದು ನಿಮಿಷ ನೀವು ಆ ಶ್ಲೋಕನ ಯೋಚನೆ ಮಾಡಿದ್ದೀರಾ? ಆ ಶ್ಲೋಕನ ನಿಜವಾಗ್ಲೂ ಓದಿದ್ದೀರಾ? ಎಷ್ಟೋ ಧರ್ಮಗುರುಗಳಿದ್ದಾರೆ, ಎಷ್ಟೋ ವರ್ಷಗಳ ಇತಿಹಾಸ ಈ ಭಾರತ ದೇಶಕ್ಕಿದೆ. ಎಷ್ಟೋ ಧರ್ಮಗುರುಗಳು ಬಂದು ಹೋಗಿದ್ದಾರೆ. ಯಾರಾದರೂ ಓದಿದ್ದೀರಾ ಆ ಶ್ಲೋಕಗಳನ್ನ ಮಾತ್ರ? ಗ್ರಂಥ ಅಂದಾಗ ಶ್ಲೋಕಗಳು ಮತ್ತು ಅದರ ವಿವರಣೆಗಳು ಕೊಟ್ಟಿದ್ದಾರೆ ಗೊತ್ತಾ? ಆ ಬುಕ್ಕಲ್ಲ ಗ್ರಂಥ. ಬರೀ ಶ್ಲೋಕಗಳ ಜೋಡಣೆಗಳಲ್ಲಿ ಮಾತ್ರ ಇರೋದು ಗ್ರಂಥ. ಆ ಗ್ರಂಥನ ನೀವು ಓದಿದ್ದೀರಾ? ಯಾವ ಥರ ಅದನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅನ್ನೋದು ಪ್ರಶ್ನೆ. ಕರ್ಮಣ್ಯ ಅಂದರೆ ಕರ್ಮದಲ್ಲಿ ಮರ್ಮವನ್ನರಿದ ಮಣ್ಣೆ ಅಂತ. ವಾದಿಕಾರಸ್ತೆ ಅಂದರೆ, ವಾದಿ ಅಂದರೆ ಹಾದಿ, ನಾವು ನಡೆಯುವಂಥ ಹಾದಿ. ವಾದಿಕಾರಸ್ಥರೆ ಅಂದರೆ ಅಂದವಾಗಿ ದಿನಾ ಕಾಯುವ ರಸ್ತೆಯಾಗಿ. ಮಾಫಲೇಶು ಅಂದರೆ ಮಮತೆಯ ಫಲವಾಗು ಎಂದು ಆಶೀರ್ವದಿಸು. ಕದಾಚನ ಕರ್ಮದಲ್ಲಿ ದಣಿದ ಚರಿತ್ರೆಯ ನಾದ ಹೇಗಿರಬೇಕು ಅಂದರೆ, ಪ್ರತಿಯೊಬ್ಬರು ನುಡಿಯುವ ಮಾತಲ್ಲಿ ಅವನು ಮಮತೆಯ ಫಲವಾಗಿದ್ದ ಎನ್ನುವಾಗೆ ಇರಬೇಕು. ಮಹಾಕರ್ಮ ಫಲ ಹೇಂತು ಭೂರ್ಮಾರ್ತೆ ಅಂದರೆ ಮಹಾಕರ್ಮ ಫಲ ಏನು ಅಂತ ಈ ಭೂಮಿ ತಾಯಿಯೊಂದಿಗೆ ನಾವು ಕೇಳುವುದೇ ಆದರೆ, ಸಂಗೋಸ್ತ್ವಂ ಕರ್ಮಣಿ ಅಂದರೆ ಸರ್ವ ಜೀವರಾಶಿಗಳೊಂದಿಗಿನ ಸಂಬಂಧವನ್ನು ತಿಳಿದು ನೀ ಬದುಕು ಅಂತ ಆ ಶ್ಲೋಕದ ಅರ್ಥ. ಅಂದರೆ ಕರ್ಮಣ್ಣಿ ವಾದಿಕಾರಸ್ತಿ ಮಾಫಲೇಶು ಕದಾಚನ ಮಹಾಕರ್ಮ ಫಲ ಹೇಂತು ಭೂರ್ಮಾರ್ತಿ ಸಂಗೋಸ್ತ್ವಂ ಕರ್ಮಣಿ ಅಂದರೆ ಕರ್ಮದಲ್ಲಿ ಮರ್ಮವನ್ನರಿದ ಮಣ್ಣಿ, ಅಂದವಾಗಿ ದಿನ ಕಾಯುವ ರಸ್ತೆಯಾಗಿ ನಮ್ಮನ್ನು ಮಮತೆಯ ಫಲವಾಗು ಎಂದು ಆಶೀರ್ವದಿಸು. ಕರ್ಮದಲ್ಲಿ ದಣಿದ ಚರಿತ್ರೆಯ ನಾದ ಹೇಗಿರಬೇಕೆಂದರೆ, ಪ್ರತಿಯೊಬ್ಬರು ನುಡಿಯುವ ಮಾತಲ್ಲಿ ಮಮತೆಯ ಫಲವಾಗಿದ್ದ ಎನ್ನುವಾಗೆ ಬದುಕಬೇಕು. ಈ ಭೂಮಿಯ ಮಹಾಕರ್ಮ ಫಲ ಏನು ಅಂತ ತಿಳಿಯೋದೇ ಆದರೆ ಸರ್ವ ಜೀವಿ ರಾಶಿಗಳೊಂದಿಗಿನ ಸಂಬಂಧವನ್ನು ತಿಳಿದು ನೀ ಬದುಕು ಎನ್ನುವುದೇ ಆ ಶ್ಲೋಕದ ನಿಜವಾದ ಅರ್ಥ. ಆದರೆ ಇಷ್ಟು ವರ್ಷಗಳ ಯುಗಗಳ ಕಾಲಗಳಾದರೂ ಕೂಡ ಯಾವುದೇ ಧರ್ಮ ಗ್ರಂಥಗಳ ತಿಳುವಳಿಕೆಗಳಾಗಿಲ್ಲ. ಯಾಕಂದರೆ ಈಗ ಕುರಾನಲ್ಲಿ ಕೆಲವು ವಿಚಾರಗಳು ಕುರಾನ್ನ ಧರ್ಮಗುರುಗಳು ಹೇಳ್ತಾರೆ, ನನಗೆ ನಿಜವಾಗಲೂ ನಾನು ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ಅವ್ರು ಹೇಳುವಂಥ ಕೆಲವು, ನೀವು ಸಣ್ಣ ವಯಸ್ಸಲ್ಲಿ ನಿಮ್ಮ ಮಕ್ಕಳಿಗೆ ಕುರಾನ್ ಕಲಿಸ್ತೀರ ಅಂತ ಹೇಳಿದಕ್ಕೆ ಅವರು ಆಲ್ಮೋಸ್ಟ್ ಜನ ಎಲ್ಲ ಹೇಳಿರೋದು ಅದು ನಮ್ಮ ಧರ್ಮ, ನಾವು ಕಲೀಲೇಬೇಕು ಅಂತ. ಓಕೆ, ನೀವು ಬುರ್ಕನ ಯಾಕೆ ಧರಿಸ್ತೀರಾ ಅಂತ ಕೇಳಿದ್ರೆ, ಅದು ನಮ್ಮ ದೇಹ ಸೌಂದರ್ಯವನ್ನು ಕಾಣಬಾರ್ದು, ಅದು ಮರ್ಜಿಗೋಸ್ಕರ ಇರೋದು. 5 ಹೊತ್ತು ನಮಾಜ್ ಮಾಡ್ತಿರಲ್ಲ ಯಾಕೆ ಅಂತ ಕೇಳಿದರೆ, ಅವ್ರು ಕುರಾನ್ ಓದಿ ಹೇಳ್ತಾ ಇದ್ದೀರಾ ಅಥವಾ ಸುಮ್ಮನೆ ಹಂಗೆ ಹೇಳ್ತಿದ್ದೀರಿ? ಇಲ್ಲ, ಕುರಾನಲ್ಲಿ ಬರೆದಿರುವಂಥ ವಿಚಾರ, ಒಂದು ನಬಿಯ ಕಥೆ ಹೇಳ್ತಾರೆ. ಅಲ್ಲಾಹು ಹತ್ರ 50 ಹೊತ್ತು ಒಂದು ದಿನ ನಮಾಜ್ ಮಾಡೋಕ್ಕಾಗುತ್ತೆ ಅಂತ ಪ್ರಯತ್ನ ಪಟ್ಟಾಗ ಆಗಲ್ಲ ಅಂತ ಬಂದಾಗ, ಮತ್ತು ಎಷ್ಟು ಹೊತ್ತು ಒಂದು ದಿನ ಮನುಷ್ಯನಾದವನು ನಮಾಜ್ ಮಾಡ್ಬೋದು ಅಂತಂದಾಗ, ಪ್ರತಿದಿನದ ಪ್ರಯತ್ನದಿಂದ ಒಂದಷ್ಟು ಮನುಷ್ಯನ ಜೀವನ ಚಟುವಟಿಕೆಗಳ, ಜೀವನದ ಮಾರ್ಗ, ಕೆಲಸ ಕಾರ್ಯಗಳ ನಡುವೆ ಒಂದು ದಿನ ಕೊನೆಗೆ 5 ದಿನಗಳ ಸಮಯಗಳ ಕಾಲ ಒಂದು ದಿನದಲ್ಲಿ ನಮಾಜ್ ಮಾಡಬಹುದು. ಅದರಿಂದ ಪ್ರತಿಯೊಂದು ಮುಸಲ್ಮಾನನು ಕೂಡ 5 ಹೊತ್ತು ನಮಾಜ್ ಮಾಡಲೇಬೇಕು ಅನ್ನೋದು ಕುರಾನ್ ಹೇಳುತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ನಾನು ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ತೀನಿ. ಮೊಹಮ್ಮದ್ ಪೈಗಂಬರ್ ಅವರು ಕುರಾನಲ್ಲಿ ಪ್ರತಿಯೊಂದು ಮಗುವು ಕೂಡ ಧರ್ಮಕಾವ್ಯವನ್ನು ಸಣ್ಣ ವಯಸ್ಸಲ್ಲಿ ಯಾಕೆ ಓದಬೇಕು ಅಂತಂದರೆ,
ನಮ್ಮ ತಂದೆಯಾಗಲಿ, ತಾಯಿಯಾಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ ಅಥವಾ ನಮ್ಮ ರಿಲೇಷನ್ ಆಗಲಿ, ಇವ್ರು ಯಾರು ಕೂಡ ನಮ್ಮ ಜೊತೆ ಜೀವನದುದ್ದಕ್ಕೂ ಪಯಣದಲ್ಲಿ ಇರಲ್ಲ. ನಾವು ಧರ್ಮ ಅಂತ ನಾವು ಕಲ್ತ್ಕೊಂಡ್ರೆ ಸತ್ಯದ ದಾರಿಯನ್ನು ನಾವು ಸುಳ್ಳೆಳದೆ, ಮೋಸ ಮಾಡದೆ, ಇನ್ನೊಬ್ಬರ ಹತ್ರ ಕಿತ್ಕೊಂಡು ತಿನ್ನದೆ ಇರುವಂತಹ ನಮ್ಮ ಒಂದು ಜೀವನ ಮಾರ್ಗವನ್ನು, ಧರ್ಮದ ದಾರಿಯನ್ನು ನಾವು ಕಲಿತ್ರೆ ಎಲ್ಲಿ ಹೋದರೂ ಅದು ನಮ್ಮನ್ನು ಕಾಪಾಡಿ ಕೈ ಹಿಡಿದು ನಡೆಸುತ್ತೆ ಅನ್ನೋ ನಂಬಿಕೆಯಿಂದ ಆ ಧರ್ಮವನ್ನು ನೀವು ಕಲಿಬೇಕು ಅನ್ನೋದು ಕುರಾನ್ ಹೇಳುತ್ತೆ. ಅದೇ ಥರ ಬುರ್ಕಾನ ಯಾಕೆ ಧರಿಸಬೇಕು ಅಂದರೆ ಒಂದು ಹೆಣ್ಣಿನ ದೇಹ ಸೌಂದರ್ಯ ಕಾಣಬಾರ್ದು ಅಂತಲ್ಲ. ಪ್ರತಿಯೊಂದು ಈಗ ನಮ್ಮ ಮನೆಯಲ್ಲಿರುವಂಥ ಹೆಂಗಸರು, ಹೊರಗಡೆ ಇರುವಂಥ ಹೆಂಗಸರು, ಎಷ್ಟೋ ಜನ ಊರಲ್ಲಿ ಇರ್ತಾರೆ. ಅವರು ಬೇರೆಯವರು, ನಮ್ಮವರಲ್ಲ ಅಂತಂದಾಗ ನಮ್ಮ ಭಾವನೆಗಳಲ್ಲಿ ಬದಲಾವಣೆಗಳು ಬರುತ್ತೆ. ಅದರಿಂದ ಯಾವುದೇ ಸ್ತ್ರೀ ಇರಲಿ, ಅದು ಯಾರು ಅಂತ ತಿಳಿಯದೇ ಇದ್ದಾಗ, ಅಂದರೆ ನಮ್ಮವರು ಬೇರೆಯವರು ಯಾವ ಊರಿನವರು ಅಂತ ತಿಳಿಯದೇ ಇದ್ದಾಗ ಪ್ರತಿಯೊಬ್ಬರಿಗೂ ಕೂಡ ಗೌರವಿಸುವಂತಹ ಮನಸ್ಥಿತಿಗಳು ಕೂಡ ಪ್ರತಿಯೊಬ್ಬರಲ್ಲೂ ಹುಟ್ಟುತ್ತೆ. ಅದರಿಂದ ಒಬ್ಬ ಮುಂದಿನ ವ್ಯಕ್ತಿ ಯಾರು ಅಂತ ತಿಳಿಬಾರ್ದು ಅನ್ನೋದು ಕಾರಣಕ್ಕೋಸ್ಕರ, ಅಂದರೆ ಪ್ರತಿಯೊಬ್ಬರಿಗೂ ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂನ ನಿಮ್ಮ ಮನೆಯವರಿಗೂ ಕೊಡುವಂಥ ವ್ಯಾಲ್ಯೂ ಎಲ್ಲರಿಗೂ ಕೊಡಬೇಕು ಅನ್ನುವ ದೃಢ ಕಾರಣವನ್ನು ಇಟ್ಕೊಂಡು ಆ ಬುರ್ಖಾನ ಧರಿಸಿ ಅಂತ ಹೇಳ್ತಾರೆ. ಅದೇ ಥರ 5 ಹೊತ್ತು ನಮಾಜ್ನ ಯಾಕೆ ಮಾಡಬೇಕು ಅಂದರೆ, ಯಾವ ನಿಬಿದು ಕಥೆನೂ ಇಲ್ಲ. ಈ ಪ್ರಪಂಚ ಅನ್ನುವ 5 ತಂತ್ರಗಳಿದೆ. ಪ್ರಪಂಚ ಅಂದರೆ ಪಂಚತಂತ್ರಗಳನ್ನು ಒಳಗೊಂಡಿರುವ ಒಂದು ವಿನ್ಯಾಸಭರಿತವಾದ ಈ ಭೂಮಿಯೇ ಪ್ರಪಂಚ. ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಾದವನು 5 ವಿಚಾರಗಳ ಬಗ್ಗೆ ಅವನು ತಿಳಿಯಲೇಬೇಕು. ಅಂದರೆ ಸತ್ಯ, ಧರ್ಮ, ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆ. ಇದು ಈ ಪ್ರಪಂಚದಲ್ಲಿ ಒಳಗೊಂಡಿದೆ. ಅದೇ ಥರ ಪ್ರತಿಯೊಂದು ಜೀವರಾಶಿಗಳಲ್ಲೂ ಕೂಡ ಇದೆ. ಅಂದರೆ ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲ ಜೀವರಾಶಿಗಳಲ್ಲೂ ಕೂಡ ಈ 5 ತಂತ್ರಗಳು ಒಳಗೊಂಡಿದೆ. ಅದರಿಂದಲೇ ನಮ್ಮ ಕೈ ಕಾಲುಗಳಲ್ಲಿ 5 ಬೆರಳುಗಳು ಯಾಕೆ ಇದೆ ಅಂದರೆ, ಈ 5 ತಂತ್ರಗಳು ಕೂಡ ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಪ್ರತಿಯೊಂದು ಜೀವರಾಶಿಗಳಲ್ಲೂ ಅಳವಡಿಕೆಯಾಗಿದೆ. ಅದನ್ನು ಈ ಪ್ರಪಂಚದಲ್ಲಿರೋ ತಂತ್ರಗಳನ್ನು ನಮ್ಮಲ್ಲಿರುವ ತಂತ್ರಗಳನ್ನು ಜೋಡಿಸಿದರೆ, ಅಂದರೆ ಈ ಪ್ರಪಂಚದಲ್ಲಿರೋ ಪಂಚತಂತ್ರಗಳನ್ನು ನಮ್ಮಲ್ಲಿರೋ ಪಂಚತಂತ್ರಗಳನ್ನು ಜೋಡಿಸಿದರೆ ಪ್ರತಿಯೊಬ್ಬರಿಗೂ ಉಜ್ವಲವಾದ ಭವಿಷ್ಯ ಸಿಗುತ್ತೆ ಎನ್ನುವ ನಂಬಿಕೆ. ಅಂದರೆ ಈ ಪ್ರಪಂಚದಲ್ಲಿ ಯಾವುದೇ ಜೀವಿ ಹುಟ್ಟಿದರೂ ಆ ಮುಗ್ಧ ಜೀವಿಯನ್ನು ನಾವು ದೇವರಂತೆ ಕಾಣುತ್ತೇವೆ ಅಲ್ಲವೇ ಅನ್ನೋದು. ಹಾಗಾದರೆ ನಾವು ಸತ್ಯವಾಗಿಯೇ ಹುಟ್ಟಿರ್ತೀವಿ. ಅಂದರೆ ಈ ಬೆರಳು ಎಷ್ಟು ದೊಡ್ಡ ಮನುಷ್ಯನಾದರೂ ಇದು ಸಣ್ಣ ಬೆರಳಿನ ಹಾಗೆ ಇರುತ್ತೆ. ಇದು ಸತ್ಯವಾಗಿ ಮುಗ್ಧವಾಗಿಯೇ ಇರುತ್ತೆ. ಧರ್ಮ ಅಂದರೆ ಹಿಂದೂ, ಕ್ರೈಸ್ತ, ಮುಸಲ್ಮಾನರನ್ನಲ್ಲ. ನಾವು ಸುಳ್ಳು ಹೇಳದೆ, ಮೋಸ ಮಾಡದೆ, ಯಾರ್ದು ಕಿತ್ಕೊಂಡು ತಿನ್ನದೆ, ಯಾರನ್ನು ಕೂಡ ಒಂದು ಹೇಗೆ ಹಿಂಸೆ ಕೊಟ್ಟು ಬದುಕಿಸದೆ ನಾವು ಅವ್ರ ಹತ್ರ ಇರೋ ಕ್ಲಾರಿಟಿಯಾಗಿ ನಾವು ಬದುಕ್ತೀವಿ ಗೊತ್ತಾ. ಅದಕ್ಕೆ ಧರ್ಮದ ಹಾದಿ ಅಂತ ಹೇಳಿ. ಧರ್ಮ, ಪ್ರೀತಿ, ಈ ಬೆರಳೆ ಏಕೆ ದೊಡ್ಡದು ಅಂದರೆ, ಈ ಪ್ರಪಂಚದಲ್ಲಿ ಎಲ್ಲರನ್ನು ಪ್ರೀತಿಸುವಂತಹ ಗುಣ ದೊಡ್ಡದು. ಅದರಿಂದ ಆ ಪ್ರೀತಿಗೋಸ್ಕರ ನಾವು ಪ್ರೇಯರ್ ಮಾಡಬೇಕು. ಅದೇ ಥರ ವಿಶ್ವಾಸ ಅಂದರೆ ನಮ್ಮ ಜೊತೆ ಇರುವವರು ಯಾವ ರೀತಿಯವರು ಇರ್ತಾರೆ. ಕೆಲವರು ಒಳ್ಳೆಯವರು, ಕೆಟ್ಟವರು, ಕೆಲ ದಾರಿ ನಡೆಸೋರು, ದಾರಿ ಹೋಗೋರು, ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿಯ ಮೆಂಬರ್ಸ್ ಅಂತ ಒಂದಷ್ಟು ಜನ ನಮ್ಮ ಜೊತೆನೇ ಇರ್ತಾರೆ. ಅವರೆಲ್ಲರ ಒಂದು ಥರ ಕಲಿಯುವಂತಹ ವಿದ್ಯೆಗಳಿಂದ ನಾವು ಯಾವ ರೀತಿ ವರ್ತಿಸಬೇಕು ಅಂತ ತಿಳ್ಕೊಳ್ಳೋಕ್ಕೆ, ವರ್ತನೆಯನ್ನು ಕಲಿಯೋಕ್ಕೋಸ್ಕರ 4ನೆಯ ನಮಾಜ್ ಅಂತ ಹೇಳಿದ್ರೆ, 5ನೇ ನಮಾಜ್ ಬಂದು ಈ ಪ್ರಪಂಚದಲ್ಲಿ ಸತ್ಯವಾಗಿ ಹುಟ್ಟಿ ಧರ್ಮವೆನ್ನುವ ದಾರಿ ನಡೆದು ಪ್ರಪಂಚದಲ್ಲಿ ಎಲ್ಲರನ್ನ ಪ್ರೀತಿಸ್ತಾ ನಮ್ಮ ಜೊತೆಯವರು ಯಾವ ರೀತಿಯವರು ಅಂತ ತಿಳಿದು ನಮ್ಮ ಬದುಕಿಗೋಸ್ಕರ ನಾವು ಒಬ್ಬರನ್ನ ಆಯ್ಕೆ ಮಾಡುವಾಗ ಅವರಿಂದ ಅವರು ಒಳ್ಳೆಯವರು ಹಾಗೆ ತಿಳ್ಕೊಳ್ತಾ, ಅವರಿಂದ ಏನೇ ಕಷ್ಟ, ನೋವು, ಅವಮಾನ, ಅನ್ಯಾಯ ಏನೇ ಆದರೂ ಕೂಡ ನಾವು ಸಹಿಸ್ಕೊಂಡು ಬದುಕ್ತೀವಿ ಅನ್ನೋ ನಂಬಿಕೆಗೋಸ್ಕರ 5 ಹೊತ್ತು ಪ್ರೇಯರ್ ಮಾಡಿದರೆ ಪ್ರತಿಯೊಬ್ಬರ ಭವಿಷ್ಯ ಕೂಡ ಉಜ್ವಲವಾಗಿಯೇ ಇರುತ್ತೆ. ಅಂದರೆ ಅಂಥ ವ್ಯಕ್ತಿಯನ್ನು ಸೋಲ್ಸೋಕ್ಕೆ ಯಾರಿಂದಲೂ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನೀನು ನಿನ್ನ ಉಜ್ವಲ ಭವಿಷ್ಯಕ್ಕೋಸ್ಕರ ನೀನು 5 ಹೊತ್ತು ನಮಾಜ್ ಮಾಡಬೇಕೇ ಹೊರತು, ನೀನು 5 ಹೊತ್ತು ಈ ಭೂಮಿಯಲ್ಲಿ ದೇವರಿಗೋಸ್ಕರ ಪ್ರೇಯರ್ ಮಾಡುವ ಅವಶ್ಯಕತೆ ಇಲ್ಲ. ನಿನ್ನ ಉಜ್ವಲ ಭವಿಷ್ಯವನ್ನು ನೀನು ಕಟ್ಟಿಕೊಳ್ಳಬೇಕಂದ್ರೆ ಸತ್ಯ. ಬೆಳಗ್ಗಿನ ಮೊದಲನೇ ನಮಾಜ್ ಏನೆಂದರೆ, ಹುಟ್ಟಿದ ಮಗು ಎಷ್ಟು ಸಮೃದ್ಧವಾಗಿರುತ್ತೆ ಆ ರೀತಿಯ ಮನಸ್ಥಿತಿ ಮತ್ತೆ ನಮಗೆ ನೀಡು. ನಮಗೆ ಅದೇ ಥರ ನಾನು ಬದುಕಬೇಕು, ನನ್ನ ಮಗು ಥರನೇ ನಾನು ಇರಬೇಕು ಅನ್ನೋ ಆ ಫೀಲ್ಗೋಸ್ಕರ ಪ್ರೇಯರ್. 2ನೇದು, ನಾನು ಎಲ್ಲರ ಹತ್ರನೂ ಯಾರ ಹತ್ರನೂ ಸುಳ್ಳು ಹೇಳದೆ, ಮೋಸ ಮಾಡದೆ ನಾನು ನಡೀತೀನಿ ಅನ್ನೋ ದೃಢ ನಂಬಿಕೆಗೋಸ್ಕರ. ಈ 3ನೇದು, ಈ ಪ್ರಪಂಚದಲ್ಲಿ ನಾವು ಎಷ್ಟು ಜನರ ಹತ್ರ ಸೇಡು ಅದು ಇದು ಏನಿದ್ರು ಎಲ್ಲನೂ ನಾನು ಪ್ರೀತಿಸ್ತೀನಿ ಅನ್ನೋ ನಂಬಿಕೆಗಿಂತ ನಿನ್ನ ಪ್ರೇಯರ್ ಆಗಿರಬೇಕು. 4, ನಮ್ಮ ಜೊತೆ ಯಾವ ರೀತಿಯವರಿದ್ದರೂ ಕೂಡ ಅವ್ರನ್ನೆಲ್ಲರನ್ನೂ ನಾನು ನಡೆಸ್ತೀನಿ ಅನ್ನೋ ನಂಬಿಕೆಗೋಸ್ಕರ. ಇವರೆಲ್ಲರನ್ನೂ ಮಾಡಿದಾಗ ನನ್ನನ್ನು ನಡೆಸಕ್ಕೆ ಬರೋರನ್ನು ಕೂಡ ಏನೇ ಅನ್ಯಾಯ ಆದರೂ ನಾನು ಅವನ್ನ ಸಹಿಸ್ಕೊಂಡು ಬದುಕ್ತೀನಿ ಅಂತ ಆ ವ್ಯಕ್ತಿ ತೀರ್ಮಾನ ಮಾಡಿದರೆ ಈ ಜಗತ್ತಲ್ಲಿ ಅವನ ಯಾರಿಂದನೂ ಅವನ ಹಾಳು ಮಾಡೋಕ್ಕಾಗಲ್ಲ ಅನ್ನೋ ನಂಬಿಕೆಗೋಸ್ಕರ ಅದನ್ನು ಬರೀತಾರೆ. ಅಂದರೆ ನಿಮಗೆ ಕುರಾನಲ್ಲಿ ತಿಳಿಸಿರುವಂಥ ವಿಚಾರ, ಆ ಥರ ಭಗವದ್ಗೀತೆಯಲ್ಲಿ ತಿಳಿಸಿರುವಂಥ ಶ್ಲೋಕದ ಅರ್ಥಗಳು, ಆ ಥರ ಬೈಬಲಲ್ಲಿ ಹೇಳುವಂಥ ಕೆಲವು ವಿಚಾರಗಳು ಎಲ್ಲ ಕೂಡ ವಿಭಿನ್ನತೆಯನ್ನು ಹೊಂದಿದೆ.
ನೀವೆಲ್ಲರೂ ಕೂಡ ಸತ್ಯನ ತಿಳ್ಕೊಳ್ಳಿ. ಏಕೆಂದರೆ ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ಇಷ್ಟು ವರ್ಷಗಳ ಕಾಲ ನಿಮ್ಮ ಹತ್ರ ಬಂದ ತಿಳುವಳಿಕೆ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಾನು ಒಂದಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆಂದರೆ ಪ್ರತಿಯೊಂದು ಗ್ರಂಥಗಳಲ್ಲೂ ಬರೆದಿರುವಂಥ ವಿಚಾರ ಒಂದೇ ಆಗಿದೆ. ಅಂದರೆ ಭಗವದ್ಗೀತೆ ಆಗಲಿ, ಬೈಬಲ್ ಆಗಲಿ ಅಥವಾ ಕುರಾನ್ ಆಗಲಿ, ಈ 3 ಗ್ರಂಥಗಳು ಕೂಡ ಬರೆದಿರೋ ವಿಚಾರ ಒಂದೇ. ಅಂದರೆ ಒಂದಷ್ಟು ಜೀವನದ ಹಾದಿ ಮತ್ತು ಯಾವ ರೀತಿ ಈ ಭೂಮಿಗೆ ನೀನು ಯಾವ ರೀತಿ ಸಾಧನೆಯನ್ನು ಮಾಡಬೇಕು, ಮತ್ತು ಈ ಭೂಮಿಯಲ್ಲಿ ನೀನು ಸಾಧನೆ ಮಾಡೋಕ್ಕಾಗದಂಥ ಪರಿಸ್ಥಿತಿ ಬಂದಾಗ ಈ ಜಗತ್ತಿಗೆ ಒಂದು ಸತ್ಯ ಹುಡುಕಿ ಬರುತ್ತೆ. ಅದು ಯಾವಾಗ ಯಾವ ರೀತಿ ಬೇಕಾದರೂ ಬಂದು ನಿನ್ನ ಮುಂದೆ ನಿಂತ್ಕೊಬೋದು. ನೀನು ಸಮೃದ್ಧವಾಗಿ ಸತ್ಯವಾಗಿ ನೀನು ಬದುಕಬೇಕು ಅನ್ನೋದೇ ಆ ಎಲ್ಲ ಧರ್ಮಕಾವ್ಯಗಳು ಕೂಡ ಹೇಳುತ್ತೆ. ಯಾಕಂದರೆ ಬೈಬಲಲ್ಲಿ ಹೇಳುತ್ತೆ ಇನ್ರಿ, ಭಗವದ್ಗೀತೆಯಲ್ಲಿ ಹೇಳುತ್ತೆ ರಿಟರ್ನ್, ಕುರಾನಲ್ಲಿ ಹೇಳುತ್ತೆ ಕಮ್ ಬ್ಯಾಕ್ ಅಂತ. ಎಲ್ಲ ಅವತಾರನ ಜೊತೆಗೆ ಬಂದಾಗ ತಡ್ಕೊಳ್ಳೋಕ್ಕೆ ಶಕ್ತಿ ಇರಬೇಕು. ಅರ್ಥ ಆಯ್ತಾ? ಅದರಿಂದ ಪ್ರತಿಯೊಂದನ್ನು ನಾವು ತಿಳ್ಕೊಳ್ತಾ ಹೋಗುವ. ಅವರೆಲ್ಲರೂ ಬಂದೇ ಬರ್ತಾರೆ ಅನ್ನೋ ನಂಬಿಕೆ. ಸತ್ಯನೇ ತಿಳ್ಕೊಳ್ಳವ. ಮತ್ತೇನೋ ನಾವು ತಪ್ಪು ಮಾಡೋಕ್ಕಾದರೆ ಇದೇ ಥರ ತಪ್ಪು ಮಾಡವ. ಯಾಕೆಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ನಡೀತಾನೆ ಇದ್ದೀವಿ, ತಪ್ಪು ದಾರಿಯಲ್ಲಿ ಇದ್ದೀವಿ. ಸತ್ಯ ತಿಳಿದ ಮೇಲೇನೂ ಕೂಡ ನಾವು ಒಳ್ಳೇದು ಮಾಡೋಕ್ಕಾಗದೆ ನಾವು ಇದೇ ತಪ್ಪು ದಾರಿಯಲ್ಲಿ ನಡೆಯುವ ಅಂದರೆ ಏನು ಮಾಡೋಕ್ಕಾಗಲ್ಲ, ನಡೆಯುವ. ಯಾಕೆಂದರೆ ಒಂದು ಪರಿಶ್ರಮ ಪಟ್ಟು ನೋಡುವ ಪ್ರತಿಯೊಬ್ಬರು ಕೂಡ. ಯಾಕೆಂದರೆ ಈ ಜಗತ್ತು ಇಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಅಂದಮೇಲೆ ನಮ್ಮೆಲ್ಲ ಯುವಕರ ಒಂದು ಯುವ ಪ್ರಜೆಗಳ ಒಂದು ಶಕ್ತಿ ಅಲ್ವಾ, ಒಳ್ಳೆ ರೀತಿಗೆ ನಡೆಸಬೇಕು ಅನ್ನೋದು. ಪ್ರಯತ್ನ ಪಟ್ಟು ನೋಡವ ಒಂದು ಸತಿ ಅಲ್ವಾ. ನಿಮ್ಮೆಲ್ಲರ ಸಹಕಾರ ನನಗಿರುವಾಗ ನಾನು ಯಾವತ್ತೂ ಭಯಪಡಲ್ಲ. ಯಾವಾಗಲೂ ನಿಮ್ಮ ಮನೆ ಮಗನಾಗಿ ಸದಾ ನಿಮ್ಮ ಸೇವೆಯಲ್ಲಿ